ಕಾರ್ಯಕ್ರಮ ನಿಮಿತ್ತ ಇವತ್ತು ಜಂತು ಹುಳದ ಮಾತ್ರೆನ ಎಲ್ಲರೂ ಸೇವಿಸಬೇಕು, 6 ತಿಂಗಳಿಗೊಂದ್ಸರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರೊಂದಿಗೆ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸುತ್ತಾ, ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದಿನ 100 ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತೀವಿ. ಒಂದು ಮಾತ್ರ ಯಾವುದಾದ್ರೂ ಒಂದು ವಾರಕ್ಕೋ ತಿಂಗಳಿಗೊಂದು ನಮಗೆ ತುಂಬ ಇಂಪಾರ್ಟೆಂಟು, ತುಂಬ ಪ್ರಾಮುಖ್ಯತೆ ಇರೋಂಥ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಬೆಳಗ್ಗೆ ಪ್ರದೀಪ್ ಅವ್ರು ಫೋನ್ ಮಾಡಿದ್ರು, ಈಗ ನಮ್ಮ ತುಂಬ ಭೂಮಿ ಪೂಜೆಗಳು ಏನೇನೋ ಮೀಟಿಂಗ್ಗಳೆಲ್ಲ ಇದ್ದಾವೆ. ಹೇಳಿದ್ರು, ಸರ್ ಜಂತುಹುಳ ದಿನಾಚರಣೆ ಮಾಡ್ತೀವಿ, ಮಕ್ಕಳಿಗೆಲ್ಲ ಕೊಡ್ತೀವಿ, ತಾವು ಒಂದು ದಿವಸ ಬಂದು ಹೋಗ್ಬೇಕಂದ್ರೆ. ಸೊ ನಾನು ಹೇಳ್ತೀನಿ, ಈ ಆಗಸ್ಟ್ ತಿಂಗಳಲ್ಲಿ ಇದು ಒಂದು ಡ್ರಗ್ಸ್ ವಿರೋಧಿ ದಿನಾಚರಣೆ ಆಚರಿಸಿದ್ವಿ ಕಾಲೇಜಲ್ಲಿ, ಅದೊಂದು. ಮತ್ತು ಇದು ಅತ್ಯಂತ ಪ್ರಮುಖ ಈ ತಿಂಗಳ ಪ್ರೋಗ್ರಾಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈಗ ನಮ್ಮ ದೇಶದಲ್ಲಿ ಬಡತನಕ್ಕೆ ನಾನಾ ಕಾರಣಗಳಿದ್ದಾವೆ, ತುಂಬ ಕಾರಣಗಳಿದ್ದಾವೆ ಬಡತನಕ್ಕೆ. ಇದು ಕೂಡ, ಈ ಜಂತು ಹುಳುಗಳು ಕೂಡ ನಮ್ಮ ಹೆಣ್ಮಕ್ಳಲ್ಲಿ ಬಡತನಕ್ಕೆ ಒಂದು ಕಾರಣ ಇದೆ. ಯಾಕೆಂತಂದರೆ ಈ ಜಂತು ಹುಳುಗಳು ಬೇರೆ ಎಲ್ಲ ದೇಶಗಳಿಗಿಲ್ಲ, ಅರ್ಥ ಆಯ್ತಾ? ಅವು ನಮ್ಮ ದೇಶದಲ್ಲೇ ಜಾಸ್ತಿ ಇದಾವೆ. ಯಾಕೆಂತಂದರೆ ಇಲ್ಲಿರೋ ಬಡತನ ಮತ್ತು ಅನಕ್ಷರಸ್ಥತೆ ಮತ್ತು ಇಲ್ಲಿ ತಿಳುವಳಿಕೆ ಕೊರತೆಯಿಂದ ಈ ಒಂದು ಜಂತು ಹುಳುಗಳು ಇಲ್ಲಿ ಸ್ವಚ್ಛತೆ, ಬಹುಮುಖ್ಯವಾಗಿ ಸ್ವಚ್ಛತೆ ಕೊರತೆಯಿಂದ